ತುಂಬ ವಿಶೇಷವಾಗಿರುವಂಥ ಮಾಹಿತಿ. ಯಾಕಂದರೆ ನಿನ್ನೆಯ ದಿವಸ ನಮಗೆ ಆದಿತ್ಯರ ನವಗ್ರಹಗಳಲ್ಲಿ ಮಹಾತ್ಮನಾಗಿರುವಂತಹ ಶನಿಗ್ರಹ ವಕ್ರಿಯಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. 137 ದಿನಗಳ ಕಾಲ ಶನಿ ವಕ್ರನಾಗ್ತಿರೋದ್ರಿಂದ ಯಾರಿಗೆಲ್ಲ ಕೆಲವೊಂದು ದುಷ್ಫಲಗಳನ್ನು ಕೊಡುವಂಥದ್ದು, ಯಾರೆಲ್ಲ ಜಾಗೃತರಾಗಿರಬೇಕು, ಮತ್ತು ಯಾವ ಯಾವ ಗ್ರಹಗಳಿಗೆ ಅನುಕೂಲಗಳನ್ನು ಕೊಡುತ್ತೆ ಈ ಶನಿಗ್ರಹ ಅನ್ನುವಂಥದ್ದು. ಯಾಕಂದರೆ ಶನಿ ಅನ್ನುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥ ಮಾಹಿತಿ. ನಾವೊಂದು ಜಾತಕ ನೋಡುವಾಗ ಆಗಲಿ ಅಥವಾ ಒಂದು ಯಾವುದಾದ್ರೂ ಯುಗಾದಿಯ ಫಲಗಳನ್ನು ನೋಡುವಾಗಲಿ ಕೂಡ ಆ ವರ್ಷ ಫಲ ಯಾವ ರೀತಿ ಇರುತ್ತೆ ಅನ್ನೋಂಥದ್ದು ಶನಿಯಿಂದ ಬಹಳ ಮಹತ್ವವಾಗಿರುವಂತಹ ವಿಚಾರಗಳನ್ನು ತಿಳಿಸ್ಕೊಡುವಂಥದ್ದಾಗ್ತಾ ಇರುತ್ತೆ. ಹಾಗಾಗಿ ಇವತ್ತು ನಿನ್ನೆ ಈ ಸಂಭವಿಸಿರುವಂತಹ ಶನಿ ವಕ್ರಿಯಿಂದ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನಾವು ತಗೊಳ್ಬೇಕಾಗುತ್ತೆ ಎಲ್ಲವನ್ನೂ ಕೂಡ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಇನ್ನು ಇವತ್ತಿನ ಪಂಚಾಂಗವನ್ನು ನೋಡಿದಾಗ ಸ್ಥಿತಿರ್ವಿಷ್ಣು ತಥಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳ್ತೀವಿ. ನೋಡಿ, ಈ ಪಂಚಾಂಗಗಳನ್ನು ಯಾರು ದಿನನಿತ್ಯವೂ ಕೂಡ ಪ್ರಾರ್ಥನೆ ಮಾಡುವಂಥದ್ದು, ಪಠಣ ಮಾಡುವಂಥದ್ದು, ಈ ಪಂಚಾಂಗಗಳ ಪರಿಜ್ಞಾನವನ್ನು ಹೊಂದಿರುವಂಥದ್ದು ಬಹಳಷ್ಟು ಪ್ರಮುಖವಾಗಿರುವಂಥ ವಿಚಾರ. ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡಿದಾಗ ಈ ದಿನ ಪರಾಭವನಾಮ ಸಂವತ್ಸರ ಇರುವಂಥದ್ದು, ದಕ್ಷಿಣಾಗಿನ ಗ್ರೀಷ್ಮ ಋತು, ಆಷಾಢ ಮಾಸ ಪ್ರಾರಂಭ ಆಗಿರುವಂಥದ್ದು. ಅದ್ರ ಜೊತೆ ಇವತ್ತು ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ಬಹಳಷ್ಟು ವಿಶೇಷ. ಯಾಕಂದರೆ ನೋಡಿ, ಸೋಮವಾರ ತ್ರಯೋದಶಿ ಬಂದಾಗ ತುಂಬ ಒಳ್ಳೆಯ ಫಲಗಳನ್ನು ಒಂದು ಶಿವನಿಂದ ನಾವು ಪಡ್ಕೊಳ್ಬೋದು. ಶಿವನ ಆರಾಧನೆಗೆ ತುಂಬ ವಿಶೇಷವಾಗಿರುವಂತಹ ಆ ದಿನ ಇವತ್ತು ಅಂತ ಕೂಡ ಹೇಳ್ತಾರೆ. ಅದರಲ್ಲೂ ಕೂಡ ಆಷಾಢ ಮಾಸದಲ್ಲಿ ದೇವತಾ ಪೂಜೆ ಪುನಸ್ಕಾರಗಳಿಗೆ, ವ್ರತಾನುಷ್ಠಾನಗಳಿಗೆ ಬಹಳಷ್ಟು ಒಂದು ಪ್ರಿಯವಾಗಿರುವಂತಹ ಮಾಸ ಅಂತಲೂ ಕೂಡ ಹೇಳ್ತೀವಿ. ಹಾಗಾಗಿ ಇವತ್ತು ಯಾರೆಲ್ಲ ಶಿವನನ್ನು ಆರಾಧನೆ ಮಾಡ್ಕೊಳ್ತಿರ್ತೀರಾ, ಶಿವತ್ರಯೋದಶಿ ಅಂತಲೂ ಕೂಡ ಇದನ್ನು ಕರಿತಾ ಇದ್ದೀವಿ. ಹಾಗಾಗಿ ಶಿವನನ್ನು ಆರಾಧನೆ ಮಾಡ್ಕೊಳ್ಳೋಕೆ ತುಂಬ ಪುಣ್ಯ ಫಲವಾಗಿರುವಂತಹ ದಿನ ಆಗಿರುವಂಥದ್ದು. ಹಾಗಾಗಿ ಪ್ರಾತಃ ಕಾಲದಲ್ಲಿ ಸೋಮವಾರ ಈ ದಿವಸ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಮುನ್ನುಗ್ಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಾ. ಇನ್ನು ಮೂಲ ನಕ್ಷತ್ರ ವೈದ್ಯುತಿ ಯೋಗ ತೈತುಲ ಕರಣವನ್ನು ಪಂಚಾಂಗಗಳಲ್ಲಿ ನೋಡ್ಬೋದು. ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ರಾಹುಕಾಲ 7 ಗಂಟೆ 40 ನಿಮಿಷದಿಂದ 9 ಗಂಟೆ 15 ನಿಮಿಷದವರೆಗೆ ದಿನ ರಾಹುಕಾಲ ಇತ್ತು. ಇನ್ನು ಯಮಗಂಡ ಕಾಲ 10 ಗಂಟೆ 51 ನಿಮಿಷದಿಂದ 12 ಗಂಟೆ 26 ನಿಮಿಷದವರೆಗೆ ಯಮಗಂಡ ಕಾಲ ಇರುತ್ತೆ. ಇನ್ನು ಗುಳಿಕ ಕಾಲ ಮಧ್ಯಾಹ್ನ 2 ಗಂಟೆ 2 ನಿಮಿಷದಿಂದ 3 ಗಂಟೆ 37 ನಿಮಿಷದವರೆಗೆ ಗುಳಿಕ ಕಾಲ ಇರುವಂಥದ್ದು. ಬ್ರಾಹ್ಮಿ ಮುಹೂರ್ತ, ಜಪ ತಪ ಹೋಮ ಹವನಾದಿಗಳು ಮಾಡ್ಕೊಳ್ಳೋರಿಗೆ ಬ್ರಾಹ್ಮಿ ಮುಹೂರ್ತ ತುಂಬ ವಿಶೇಷವಾಗಿರುವಂಥದ್ದು. 4 ಗಂಟೆ 34 ನಿಮಿಷದಿಂದ 5 ಗಂಟೆ 19 ನಿಮಿಷದವರೆಗೆ ಈ ದಿನ ನಮಗೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಇನ್ನು ಪ್ರಾತಃ ಕಾಲ ಸೂರ್ಯೋದಯ ನೋಡಿದಾಗ 6 ಗಂಟೆ 5 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 48 ನಿಮಿಷಕ್ಕೆ ಈ ದಿನ ನಾವು ಸೂರ್ಯಾಸ್ತಮವಾಗುವುದನ್ನು ನಾವು ಗಮನಿಸ್ಬೋದು. ಇನ್ನು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ 12 ರಾಶಿಗಳ ಜೊತೆಯಲ್ಲಿ ತುಂಬ ವಿಶೇಷವಾಗಿರುವಂಥ ಮಾಹಿತಿ ನಾವು ಜಾತಕದ ವಿಚಾರವಾಗಿ ವಿಶ್ಲೇಷಣೆ ಕೂಡ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾಡ್ತೀವಿ. ಯಾರಿಗಾದರೂ ಅವರ ಜಾತಕವನ್ನು ವಿಶ್ಲೇಷಣೆ ಮಾಡ್ಕೊಳ್ಬೇಕು ಅಥವಾ ಈ ಒಂದು ಸಮಯ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದು, ಅಥವಾ ಯಾರೆಲ್ಲಾದರೂ ನಿಮಗೆ ಜಾತಕ ಫಲ ನೋಡುವಾಗ ನಾವು ಸಾಮಾನ್ಯವಾಗಿ ಅವರ ಹುಟ್ಟಿದ ದಿನಾಂಕ ಆಗ್ಬೋದು, ಸ್ಥಳ ಆಗ್ಬೋದು, ಸಮಯವನ್ನು ತೆಗೆದುಕೊಳ್ತಾ ಇರ್ತೀವಿ. ಇನ್ನು ಕೆಲವರಲ್ಲಿ ಈ ಸಮಯ ತಿಳ್ಕೊಂಡಿರೋದಿಲ್ಲ, ಕೆಲವರಿಗೆ ಡೇಟ್ ಆಫ್ ಬರ್ತ್ ಕೂಡ ಗೊತ್ತಿರೋದಿಲ್ಲ. ಅಂಥವ್ರಿಗೆ ಕವಡೆಶಾಸ್ತ್ರದ ಮುಖಾಂತರವಾಗಿ ಕೆಲವೊಂದು ಪರಿಹಾರಗಳನ್ನು ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಇನ್ನು ಈ ದಿನದ ಮೇಷರಾಶಿಯವರಿಗೆ ನೋಡೋಣ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ಯಾರೆಲ್ಲ ಮೇಷರಾಶಿಯವರಿದ್ದರೆ ಇಂದು ಉತ್ತಮ ದಿನ ಅಂತ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮೇಷರಾಶಿಯವ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಯಾಕಂದರೆ ಶನಿಯ 7.5 ಇವಾಗ ಪ್ರಥಮ ಚರಣ ನಿಮ್ಮಲ್ಲಿ ನಡೀತಾ ಇದೆ. ಶನಿ ಮೇಷರಾಶಿಯವರೆಲ್ಲ 7.5 ಒಳಗಾಗಿದ್ದಾರೆ. ಆದರೆ ವಕ್ರಿ ಇರೋದ್ರಿಂದ ಆ ಒಂದು ಬಿಡುಗಡೆ ಆಗ್ತಿರೋದ್ರಿಂದ ಏನೆಲ್ಲ ಪುಣ್ಯ ಫಲಗಳ ಬಗ್ಗೆನೂ ಕೂಡ ಇವತ್ತು ಮಾತಾಡ್ತಾ ಇದ್ದೀನಿ. ಆದರೂ ಕೂಡ ಇವತ್ತಿನ ದಿವಸ ತುಂಬ ಚೆನ್ನಾಗಿದೆ, ನಿಮಗೆ ಉತ್ತಮ ದಿನ ಮೇಷರಾಶಿಯವರಿಗೆ. ಅದ್ರ ಜೊತೆಯಲ್ಲಿ ಭೂಮಿಗೆ ಸಂಬಂಧಿಸಿದ ವ್ಯಾಜ್ಯಗಳು ಹಾಗೂ ಆ ಸಮಸ್ಯೆಗಳು ಇತ್ಯರ್ಥ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಲ್ವ ನಮ್ಮ ಜ್ಯೋತಿಷ್ಯ. ಅದಕ್ಕೋಸ್ಕರ ಅದನ್ನು ನಾವು ಅಧ್ಯಯನ ಮಾಡ್ತಾ ಇರಬೇಕು ಅಂತ. ನೋಡಿ, ಮೇಷರಾಶಿಯವರಿಗೆ ರಾಶಾಧಿಪತಿ ಕುಜಗ್ರಹ, ಅದರಲ್ಲೂ ಕೂಡ ಶನಿಯ ಒಂದು 7.5 ಬಿಟ್ಟು ಹೋಗ್ತಾ ಇದೆ. ತುಂಬ ದಿನದಿಂದ ನಿಮಗೆ ಈ ಭೂಮಿ ವಿಚಾರವಾಗಿ ಏನೋ ಕೆಲಸ ಕಾರ್ಯಗಳು ಆಗಿರೋದಿಲ್ಲ, ನಿಂತೋಗಿರುವಂಥದ್ದು ಇರುತ್ತೆ. ಹಾಗಾಗಿ ಭೂಕಾರಕ ಅಂತ ಹೇಳ್ತೀವಿ ನಾವು ಮೇಷ ಕುಜನನ್ನು. ಭೂಮಿ ತತ್ವ ಅಥವಾ ಏನಾದರೂ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅನುಕೂಲಗಳು ಮಾಡುವಂಥ ಕುಜ ಆಗಿರ್ತಾನೆ. ಹಾಗಾಗಿ ಇವತ್ತು ಆ ಸಮಸ್ಯೆಗಳು, ಜಗಳಗಳು, ವ್ಯಾಜ್ಯಗಳು ಒಂದು ಇತ್ಯರ್ಥವಾಗುವಂತಹ ಒಂದು ಸನ್ನಿವೇಶ ಎದುರಾಗ್ಬೋದು. ಆರೋಗ್ಯದ ವಿಚಾರದಲ್ಲಿ ಕೂಡ ಹೆಚ್ಚು ಜಾಗೃತಿ ವಹಿಸುವುದು ಉತ್ತಮ. ಆರೋಗ್ಯದ ಕಡೆ ಗಮನ ಕೊಡಬೇಕು. ಏನೋ ಒಂದು ಆರೋಗ್ಯ ಸಮಸ್ಯೆ ಆಗಿರುತ್ತೆ ನಿಮಗೆ. ಶನಿಯ 7.5 ಪ್ರಾರಂಭ ಆಗ್ತಾ ಇದೆ ಅಂತಂದರೆ ಆರೋಗ್ಯ ಸಮಸ್ಯೆ ಬಂದೇ ಬರುತ್ತೆ. ಅದನ್ನು ಇವತ್ತು ಪರಿಹಾರ ಮಾಡ್ಕೊಳ್ಳಿಕ್ಕೆ ಶುಭಪ್ರದವಾಗಿರುವಂತಹ ದಿನ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ನೋಡೋಣ. ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಇಂದು ಯಶಸ್ಸು ಸಿಗುವಂಥದ್ದು. ಆ ವೃಷಭ ರಾಶಿಯವರಿಗೂ ಕೂಡ ತುಂಬ ಒಳ್ಳೆಯ ದಿನ ಇವತ್ತು. ಏನಾದರೂ ಒಂದು ಕೆಲಸದ ನಿಮಿತ್ತ ಏನಾದರೂ ಇವತ್ತು ನೀವು ಪ್ರಯತ್ನ
ಪಟ್ಟರೆ ಅದಕ್ಕೆ ಒಳ್ಳೆಯ ಒಂದು ಅನುಕೂಲಗಳನ್ನು ಯಶಸ್ಸನ್ನು ಪಡ್ಕೊಳ್ತೀರಾ. ಅದು ಸಹ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗುವಂಥದ್ದು ಇದೆ ವೃಷಭ ರಾಶಿಯವರಿಗೆ. ಆದಾಯದ ಮೂಲಗಳಂದ್ರೆ ನಿಮ್ಮ ವರ್ಕ್ ಅಂತಲೇ, ನಿಮಗೆ ಕೆಲಸ ಯಾವುದೋ ಒಂದು ಬೇರೆ ಬೇರೆ ಕೆಲಸಗಳಿಗೆ ನಿಮಗೆ ಒಳ್ಳೆಯ ಯಶಸ್ಸನ್ನು ಸಿಗುವಂಥದ್ದಿದೆ. ಇನ್ನು ಆದಾಯದ ಮೂಲ ಹೆಚ್ಚಾಗ್ತಾ ಇದೆ. ಇನ್ನು ವಾಹನವನ್ನು ಓಡಿಸುವಾಗ ಬಹಳ ಎಚ್ಚರಿಕೆ ಅಗತ್ಯ. ವೃಷಭ ರಾಶಿಯವರು ಯಾರೆಲ್ಲ ಇದ್ದರೆ ಸ್ವಲ್ಪ ಗಾಡಿಯನ್ನು ಓಡಿಸುವಾಗ ಎಚ್ಚರಿಕೆಯಿಂದ ಒಂದು ಡ್ರೈವಿಂಗ್ನ ನೀವು ಇವತ್ತು ಮಾಡಬೇಕಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ವ್ಯಾಪಾರಸ್ಥರಿಗೆ ವ್ಯವಹಾರದಲ್ಲಿ ದೊಡ್ಡ ಒಪ್ಪಂದದಲ್ಲಿ ಹೆಚ್ಚು ಲಾಭ ಹಾಗೂ ಅನುಕೂಲ ಉಂಟಾಗುತ್ತೆ. ಒಳ್ಳೆ ದಿನ. ಮಿಥುನ ರಾಶಿಯವರಿಗೂ ಕೂಡ ನೋಡಿ, ಯಾವುದೋ ಒಂದು ದೊಡ್ಡ ದೊಡ್ಡ ಒಪ್ಪಂದಗಳನ್ನು ಮಾಡ್ಕೊಳ್ತಿರ್ತಾರೆ. ಯಾವುದೋ ನಿಮ್ಮ ವ್ಯಾಪಾರನ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕಾಗ್ಬೋದು. ವ್ಯವಹಾರನ ಮಾಡ್ಕೊಳ್ಳೋರಿಗೆ ಇವತ್ತು ತುಂಬ ಚೆನ್ನಾಗಿದೆ, ಲಾಭಾಂಶ ಹೆಚ್ಚಾಗ್ತಾಯಿದೆ, ಅನುಕೂಲ ಕೂಡ ಉಂಟಾಗುವಂಥದ್ದು ಇದೆ ಮಿಥುನ ರಾಶಿಯವರಿಗೆ. ಇನ್ನು ಕುಟುಂಬದಲ್ಲಿ ಶುಭ ಸಮಾರಂಭಗಳು ಕೂಡ ನಡೆಯುವಂಥ ಸಾಧ್ಯತೆ ಮಿಥುನ ರಾಶಿಯವರಿಗೆ ಇರುವಂಥದ್ದು. ಒಳ್ಳೆ ದಿನನಲ್ವಾ. ಆಷಾಢ ಮಾಸದಲ್ಲಿ ದೇವರ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ತಾರೆ, ಮನೆಯಲ್ಲಿ ಶುಭ ಸಮಾರಂಭಗಳು ಕೂಡ ಆಗುವಂಥದ್ದು. ಮುಂದಿನ ಮಾಸ ಶ್ರಾವಣ ಮಾಸ ಆಗಿರೋದ್ರಿಂದ ಎಷ್ಟೋ ಜನ ಶುಭ ಸಮಾರಂಭಗಳಿಗೆ ಒಂದು ರೆಡಿ ಮಾಡ್ಕೊಳ್ತಾ ಇರ್ತೀರಾ, ತಯಾರಿಗಳನ್ನು ಮಾಡ್ಕೊಳ್ತಾ ಇರ್ತೀರಾ. ಮದುವೆ, ನಾವು ಗೃಹ ಪ್ರವೇಶಗಳಾಗ್ಬೋದು, ಇತ್ಯಾದಿ ಶುಭ ಕಾರ್ಯಗಳಿಗೆ ತುಂಬ ಪ್ರಶಸ್ತವಾಗಿರುವಂಥ ದಿನಗಳು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಕೂಡ ಮಿಥುನ ರಾಶಿಯವರಿಗೆ ಆ ಒಂದು ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂಗೆ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಇಂದು ನಿಮ್ಮ ಖರ್ಚುಗಳ ಬಗ್ಗೆ ಗಮನ ಹರಿಸೋದು ತುಂಬ ಒಳ್ಳೆಯದು. ಕರ್ಕಾಟಕ ರಾಶಿಯವರು ನೋಡಿ, ನಿಮಗೆ 7.5 ವಿಚಾರದಲ್ಲಿ ಕೂಡ ಕೆಲವೊಂದು ಸಮಸ್ಯೆಗಳು ಬರ್ತಾ ಇದೆ. 7.5 ಅಂದರೆ ಶನಿಯ ಪ್ರಭಾವ ಅಂತ. 7.5 ಅದು ಶನಿಯ ವಿಚಾರವಾಗಿ ಕೆಲವೊಂದು, ಯಾಕಂದರೆ ಶನಿ ವಕ್ರಿ ಆಗಿರೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಅಂತ ಕೂಡ ಹೇಳ್ತೀವಿ. ಹಾಗಾಗಿ ಇವತ್ತು ಸ್ವಲ್ಪ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಮುಂದಿನ ಒಂದು ವಿಚಾರವಾಗಿ ಮಾತಾಡ್ತೀನಿ ನಾನು. ಇಂದು ನೀವು ಖರ್ಚುಗಳ ಬಗ್ಗೆ ತುಂಬ ಗಮನ ಹರಿಸಬೇಕು. ಕರ್ಕಾಟಕ ರಾಶಿಯವರು ತುಂಬ ಹುಷಾರಾಗಿರಿ. ಇನ್ನು ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಕೆಲವು ಕೆಲಸಗಳು ತೊಂದರೆ ಉಂಟಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ನೋಡಿ, ಕೋರ್ಟ್ ಕಚೇರಿ ವಿಚಾರವಾಗಿ ಸಮಸ್ಯೆಗಳು ಎದುರು ಬರುತ್ತೆ. ನೋಡಿ, ಇಷ್ಟು ದಿನ ಅನ್ಕೊಂಡ್ಬಿಟ್ಟಿರ್ತೀರಾ, ಏನೋ ನಮ್ಮ ಕಡೆಗೆ ಆಗ್ಬಿಡುತ್ತೆ, ಏನೋ ಕೋರ್ಟ್ ವಿಚಾರ ಚೆನ್ನಾಗಿದೆ, ನಮ್ಮ ಕಡೆನೇ ಆಗೋರ್ತಾರೆ ಇದೆ ಅಂತ ಇದ್ದೀರಾ. ಅದರಲ್ಲಿ ಮಧ್ಯದಲ್ಲಿ ಏನೋ ಒಂದು ಸಮಸ್ಯೆ ಬರುವಂಥದ್ದು ಇದ್ಬಿಡುತ್ತೆ. ಹಾಗಾಗಿ ಅದರ ಕಡೆ ಎಲ್ಲ ಸ್ವಲ್ಪ ಗಮನವನ್ನು ಕರ್ಕಾಟಕ ರಾಶಿಯವರು ಕೊಡಬೇಕು. ಇನ್ನು ವ್ಯವಹಾರದಲ್ಲಿ ದೊಡ್ಡ ಅಪಾಯಗಳನ್ನು ತೆಗೆದುಕೊಳ್ಬಾರ್ದು. ವ್ಯವಹಾರ ಮಾಡುವಾಗೂ ಕೂಡ ತುಂಬ ಜಾಗ್ರತೆಯಿಂದ ವ್ಯವಹಾರಗಳನ್ನು ಕರ್ಕಾಟಕ ರಾಶಿಯವರು ಮಾಡ್ಕೊಳ್ಬೇಕು. ಸಿಂಹರಾಶಿಯವರಿಗೆ ನೋಡಿದಾಗ ಇಂದು ಬದಲಾವಣೆಗಳಿಂದ ತುಂಬಿದ ದಿನ. ಒಳ್ಳೆಯದೇ ಅಲ್ವಾ. ಸಿಂಹರಾಶಿಯವರಿಗೆ ನಿಮಗೆ ಅಷ್ಟಮ ಶನಿಯಿಂದ ಸ್ವಲ್ಪ ಮುಕ್ತಿ ಸಿಗುವಂಥದ್ದಿದೆ. ಗುರುಬಲ ಕೂಡ ಇರುವಂಥದ್ದು. ಅದರಲ್ಲಿ ಗುರುಬಲ ಇದ್ರೂ ತುಂಬ ಜನ ಹೇಳ್ತಿರ್ತಾರೆ, ಗುರುಗಳೇ ನಮಗೇನು ಆಗ್ತಾ ಇಲ್ಲ ಅಂತಿರ್ತಿರಲ್ವ. ಅದು ಶನಿಯ ಪ್ರಭಾವದಿಂದ. ಯಾಕಂದರೆ ಅಷ್ಟಮ ಶನಿ ಇರೋದ್ರಿಂದ ಸಮಸ್ಯೆಗಳಿದ್ದೇ ಇರುತ್ತೆ. ಅರ್ಧಾಷ್ಟಮ ಶನಿ ಮುಕ್ತ ಆಗ್ತಿರೋದ್ರಿಂದ, ಯಾಕಂದರೆ ಶನಿ ವಕ್ರದಿಂದ ನಿಮಗೆ ಅರ್ಧಾಷ್ಟಮ ಶನಿ ಮುಕ್ತ ಆಗ್ತಿದೆ. ಅದರಲ್ಲಿ ಇವತ್ತು ತುಂಬ ಬದಲಾವಣೆಗಳು ಕೂಡ ಇರುವಂಥದ್ದು. ಜೀವನದಲ್ಲಿ ಸಿನಿಮಾ ಅಥವಾ ಮನೋರಂಜನೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆ ಕೂಡ ಇರುವಂಥದ್ದು. ಸ್ವಲ್ಪ ಏನೋ ಇಷ್ಟು ದಿನ ತುಂಬ ಕಷ್ಟದಲ್ಲಿ ಇರುವಂಥದ್ದು, ಅಥವಾ ಏನೋ ಒಂದು ಮನೋರಂಜನೆಗೋಸ್ಕರ, ಮಾನಸಿಕವಾಗಿ ನೆಮ್ಮದಿಗೋಸ್ಕರ ಕೆಲವೊಂದು ಒಂದು ಮನೋರಂಜನೆ ಕಾರ್ಯಕ್ರಮಗಳಿಗೆ ಭಾಗವಹಿಸುವಂತಹ ಅವಕಾಶಗಳಿದೆ. ಕೆಲಸದ ಬದಲಾವಣೆ ವಿಚಾರದಲ್ಲಿ ಕೂಡ ಚಿಂತಿಸುವಿರಿ ಅಂತ ಹೇಳ್ತಿದೆ. ತುಂಬ ಜನ ಕೆಲಸ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಇರ್ತೀರ, ಅಂಥವ್ರಿಗೆ ಒಳ್ಳೆ ದಿನಗಳು ಇನ್ಮೇಲೆ ಇದೆ ನಿಮಗೆ. ಯಾಕಂದರೆ ಇಷ್ಟು ದಿನ ಆಗಿರೋದಿಲ್ಲ, ಏನೇ ಕಷ್ಟಪಟ್ಟರೂ ಕೂಡ ಕೆಲಸ ಬದಲಾವಣೆ ಆಗೋದು, ಕೆಲಸದ ವಿಚಾರದಲ್ಲಿ ಒಳ್ಳೆ ಅನುಕೂಲಗಳು ಆಗಿರೋದಿಲ್ಲ. ಹಾಗಾಗಿ ಗುರುವಿನ ಅನುಗ್ರಹ ಕೂಡ ಇರೋದ್ರಿಂದ ಕೆಲವೊಂದು ಪರಿಹಾರಗಳು ಮಾಡ್ಕೊಳ್ಬೇಕು. ಮುಂದೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಇವತ್ತು ಕೂಡ ನಿಮಗೆ ಅದ್ರ ಬಗ್ಗೆ ಚಿಂತನೆ ಮಾಡಿ ಆ ವಿಚಾರದಲ್ಲಿ ಅನುಕೂಲಗಳು ಕೂಡ ಇದೆ ನಿಮಗೆ. ಕನ್ಯಾ ರಾಶಿಯವರಿಗೆ ನೋಡಿದಾಗ ಇಂದು ನಿಮಗೆ ತುಂಬ ಒಳ್ಳೆಯ ದಿನವಾಗಿರುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಯವರು ಇದ್ದೀರಾ, ಒಳ್ಳೆಯ ದಿನವನ್ನು ನೋಡ್ತಿದ್ದಾರೆ, ಏನಾದರೂ ಅಂದ್ಕೊಂಡಿದ್ರೆ ಕೆಲಸಗಳ ಬಗ್ಗೆ ಸ್ವಲ್ಪ ಒಂದು ಎಚ್ಚರ ವಹಿಸಿ. ನಿಮ್ಮ ಯೋಜಿತ ಕಾರ್ಯಗಳು ಪೂರ್ಣಗೊಳ್ಳುವಂಥದ್ದು. ನೋಡಿ, ಏನೋ ಒಂದು ಅಂದ್ಕೊಂಡಿರ್ತೀರಲ್ವ, ಕೆಲಸ ಕಾರ್ಯಗಳು ಇವತ್ತು ಪೂರ್ಣಗೊಳ್ಳುತ್ತೆ. ಇವತ್ತು ಅದ್ರ ಕಡೆ ಗಮನ ಕೊಡಬೇಕು. ಏನೋ ಆಗಿಲ್ಲ ಅಂತೇಳಿ ಅದನ್ನು ಕೈ ಬಿಡೋದಲ್ಲ. ಸ್ವಲ್ಪ ಯೋಚನೆ ಮಾಡಿ ಆ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಗೆ ಅನುಕೂಲ ಆಗುತ್ತೆ. ಹಣಕಾಸಿನ ಅಲ್ಲಿ ವ್ಯವಹರಿಸುವಾಗ ಬಹಳ ಎಚ್ಚರಿಕೆ ಇರಬೇಕಾದ್ರೆ ಕನ್ಯಾ ರಾಶಿಯವರು ಏನಾದರೂ ಹಣಕಾಸಿನ ಯಾರಿಗಾದರೂ ಕೊಟ್ಟು ತಗೊಳ್ಳೋದು ಅಂತ ಹೇಳ್ತೀವಿ, ಯಾರಿಗಾದರೂ ಇಸ್ಕೊಳ್ಳೋದಾಗಲಿ, ಸಾಲ ಮಾಡುವಂಥ ವಿಚಾರದಾಗ್ಬೋದು, ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಹೆಚ್ಚಾಗೋದ್ರಿಂದ ಎಚ್ಚರಿಕೆಯಿಂದ ಕೆಲಸ ಮಾಡುವಂಥದ್ದು ಅಗತ್ಯ ಕನ್ಯಾ ರಾಶಿಯವರು. ತುಲಾ ರಾಶಿಯವರಿಗೆ ನೋಡಿದಾಗ ಸಹೋದ್ಯೋಗಿಗಳಿಂದ ಕೆಲಸದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು. ಯಾರೆಲ್ಲ ತುಲಾ ರಾಶಿಗಳಿದ್ದಾರೆ ನಿಮ್ಮ ನೋಡ್ಕೊಳ್ಬೇಕು ನೋಡಿ. ಸಹೋದ್ಯೋಗಿಗಳಿಂದ ಕೆಲಸದ ವಿಚಾರದಲ್ಲಿ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ತುಲಾ ರಾಶಿಯವ್ರಿಗೆ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ. ಕೆಲವೊಂದು ಸಮಸ್ಯೆಗಳು ನಿಮಗೆ ಕಾಣಿಸ್ತಾ ಇದೆ. ಎಲ್ಲೋ ವರ್ಕ್ ಮಾಡ್ತಾ ಇರ್ತೀರಾ, ತುಂಬ ಜೊತೆಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ಅವರಿಂದ ಯಾವುದೋ ಒಂದು ಸಮಸ್ಯೆ, ಏನೋ ಒಂದು ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳಾಗುವಂಥದ್ದು ಕೂಡ ಇರೋದ್ರಿಂದ ಜಾಗೃತರಾಗಿರಿ. ಆ ಉದ್ಯೋಗದ ನಿಮಿತ್ತ ನಿರೀಕ್ಷಿತ ಪ್ರಯಾಣ ಮಾಡಬೇಕಾಗುತ್ತೆ. ಒಂದು ಕಡೆ ಏನಾಗುತ್ತೆ, ಸಹೋದ್ಯೋಗಿಗಳಿಂದ ಸಮಸ್ಯೆ, ಅನಿರೀಕ್ಷಿತ ಪ್ರಯಾಣ, ನಿಮ್ಮ ಕೆಲಸದ ಬಗ್ಗೆನೇ ಎಲ್ಲೋ ದೂರ ಹೋಗ್ಬೇಕು, ನೀವು ಹೊರಗಡೆ ಆಚೆ ಹೋಗಬೇಕು ಅನ್ನುವಂತಹ ಸನ್ನಿವೇಶ ಕೂಡ ಇವತ್ತು ಎದುರುಗೊಳ್ಳುವಂಥದ್ದು ತುಲಾರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಉದ್ಯೋಗದಲ್ಲಿರುವವರಿಗೆ ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು. ನೋಡಿ, ನಿಮಗೂ ಕೂಡ ಯಾರೆಲ್ಲ ವೃಶ್ಚಿಕ ರಾಶಿಯವರು ಇದ್ದೀರಾ, ನೀವು ಕೂಡ ಸಹೋದ್ಯೋಗಿಗಳೊಂದಿಗೆ ಯಾರ ಜೊತೆ ಕೆಲಸ ಮಾಡ್ತಾ ಇದ್ದೀರಾ ಅವ್ರ ಜೊತೆ ಅನ್ಯೋನ್ಯತಾ ಭಾವವನ್ನು ನೀವು ಇಟ್ಕೊಳ್ಬೇಕು. ವಿನಾಕಾರಣ ಮಾತಿಗೆ ಮಾತು ಬೆಳೆಯೋದು ಅಥವಾ ಏನೋ ಒಂದು ಮನಸ್ಸಲ್ಲಿ ಬೇರೆ ಥರ ಆಲೋಚನೆಗಳಿದ್ದರೆ ಇಂಥ ಸಮಸ್ಯೆಗಳು ನಿಮಗೆ ಬರುತ್ತೆ. ಇನ್ನು ಮಕ್ಕಳ ಹಠಮಾರಿ ಸ್ವಭಾವವು ನಿಮಗೆ ಸ್ವಲ್ಪ ಮಾನಸಿಕ ನೆಮ್ಮದಿ. ನೋಡಿ, ಒಂದು ಕಡೆ
ಕೆಲಸದ ಸ್ಥಳದಲ್ಲಿ ಕೂಡ ನೆಮ್ಮದಿ ಇಲ್ಲ, ಈ ಕಡೆ ಮನೆಯಲ್ಲಿ ಮಕ್ಕಳಿಂದನೂ ಕೂಡ ಒಂದು ಒಂದು ತೊಂದರೆಗಳು ಇರೋದ್ರಿಂದ ವೃಶ್ಚಿಕ ರಾಶಿಯವರು ನೀವು ಕೂಡ ತುಂಬ ಜಾಗೃತರಾಗಿ ಇರಬೇಕಾಗುತ್ತೆ. ಯಾಕಂದರೆ ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಇತ್ತು, ಅದು ನಿಮಗೆ ಇವಾಗ ಅರ್ಧಾಷ್ಟಮ ಶನಿಯ ಪ್ರಭಾವ ಒಳಗಾಗ್ತಾ ಇದ್ದೀರಾ. 137 ದಿನಗಳ ಕಾಲ ತುಂಬ ಜಾಗೃತರಾಗಿರಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಧನುರ್ರಾಶಿಯವರಿಗೆ ನೋಡಿದಾಗ ವೃತ್ತಿ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ನೋಡಿ, ಅರ್ಧಾಷ್ಟಮ ಶನಿಯಿಂದ ಕೆಲವೊಂದು ಮುಕ್ತಿ ಸಿಕ್ಕರೂ ಕೂಡ ಈ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತಾ ಇದೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಅವಕಾಶ ಪ್ರಾಪ್ತಿಯಾಗುತ್ತೆ. ನೋಡಿ, ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಇವತ್ತು ಅನುಕೂಲ. ಎಷ್ಟೋ ದಿನ ಅಂದ್ಕೊಂಡಿರ್ತೀರಾ ಅರ್ಧಾಷ್ಟಮ ಶನಿ ಇರೋದ್ರಿಂದ ಈ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಆಗ್ತಾ ಇರಲ್ಲ, ಕೆಲವೊಂದು ಕರ್ಮಕಾರಕ. ಹಾಗಾಗಿ ಇವತ್ತು ನಿಮಗೆ ಅದರ ಅನುಕೂಲಗಳು ಸಿಗುತ್ತೆ. ಯಾರೋ ಕುಲದೇವ್ರಿಗೆ ಹೋಗ್ಬೇಕು ಅಂದ್ಕೊಂಡಿರ್ತೀರಾ, ಅಥವಾ ಯಾವುದೋ ಎಲ್ಗೋ ಹೋಗೋಣ ಅಂದ್ಕೊಂಡಿರ್ತೀರಾ, ಅದಕ್ಕೆ ಇವತ್ತು ಒಂದು ದಾರಿ ಮಾಡಿಕೊಡ್ತಾ ಇದೆ. ಅದ್ರ ಕಡೆ ಚಿಂತನೆಯನ್ನು ಧನುರಾಶಿಯವರು ಮಾಡ್ಕೊಳ್ಳಿ. ಮಕರ ರಾಶಿಯವರಿಗೆ ನೋಡಿದಾಗ ಹಿರಿಯರ ಬೆಂಬಲ ನಿಮಗೆ ಪೂರ್ಣವಾಗಿ ಸಿಗುವಂಥದ್ದು. ಯಾರೆಲ್ಲ ಮಕರ ರಾಶಿಯವರಿದ್ರೆ ನಿಮ್ಗೆ ಚೆನ್ನಾಗಿದೆ. ಯಾಕಂದರೆ ಹಿರಿಯರ ಬೆಂಬಲ ನೀವು ತಗೊಳ್ಳೇಬೇಕಾಗುತ್ತೆ. ಇವಾಗ ಶನಿಯ ಪ್ರಭಾವಕ್ಕೆ ಒಳಗೊಳಗಾಗ್ತಿದ್ದೀರಾ ನೀವು. ಹಾಗಾಗಿ ಮಕರ ರಾಶಿಯವರು ಸದ್ದು ಬಿಟ್ಟಿದ್ರೂ ಕೂಡ ಹಿರಿಯರ ಅನುಗ್ರಹ ಪಡ್ಕೊಳ್ಳಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಇವತ್ತು ಅಂತಂದರೆ, ಯಾವುದೋ ಕೆಲಸ ಕಾರ್ಯ ಮಾಡಬೇಕಾಗಿರುತ್ತೆ. ಒಂದು ಕಡೆ ಈ ಶನಿಯ ಪ್ರಭಾವದಿಂದ ಕೆಲಸ ಕಾರ್ಯ ಆಗೋದಿಲ್ಲ, ಸ್ವಲ್ಪ ಅವರ ಮಾತುಗಳಾಗ್ಬೋದು, ಅವರ ಆಶೀರ್ವಾದದಿಂದ ಅನುಕೂಲ ಆಗುತ್ತೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಸರ್ಕಾರಿ ಕೆಲಸಗಳಿಂದ ಪೂರ್ಣಗೊಳ್ಳುವ ಸಾಧ್ಯತೆ ಕೂಡ ಇದೆ. ಒಂದು ಕಡೆ ಒಳ್ಳೇದು ಕೂಡ ಇದೆ. ಹಾಗಾಗಿ ಈ ಗೌರ್ನಮೆಂಟ್ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಾಗಿದ್ದರೆ ಅದು ನಿಮಗೆ ಇವತ್ತು ಪೂರ್ಣಗೊಳ್ಳುವಂಥದ್ದಾಗುತ್ತೆ. ಇಂದು ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೂಡ ಕೇಳ್ತಾ ಇದ್ದಾರೆ ಮಕರ ರಾಶಿಯವರು. ನಿಮಗೆ ಇಷ್ಟೇ ಮಾಡಬೇಕು, ಮನೆಯಲ್ಲಿ ಗುರುವರನ್ನು ಗೌರವಿಸುವಂಥದ್ದು, ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ, ಮುನ್ನುಗ್ಗಿ ಎಲ್ಲ ಕೆಲಸ ಕಾರ್ಯದಲ್ಲಿ ಯಶಸ್ವಿ ಆಗ್ತೀರಾ. ಕುಂಭರಾಶಿಯವರಿಗೆ ನೋಡಿದಾಗ ವ್ಯಾಪಾರಕ್ಕೆ ವಿದೇಶ ಪ್ರಯಾಣ ಲಾಭದಾಯಕವಾಗಿರುವಂಥದ್ದು. ಯಾರೆಲ್ಲ ಕುಂಭರಾಶಿಯವರು ಇದ್ದೀರಾ, ಏನಾದರೂ ವಿದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ವ್ಯಾಪಾರ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ನಿಮಗೆ ಅನುಕೂಲಗಳು ತರ್ತಾ ಇದೆ. ಅತಿ ಬೇಗ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ಆದರೆ ಏನೋ ಕೆಲಸ ಆಗ್ತಾ ಇದೆ ಅಂತೇಳಿ ಸಡನ್ನಾಗಿ ಯಾವುದೋ ತೀರ್ಮಾನಗಳನ್ನು ಮಾಡಬಾರ್ದು. ನೀವು ಸ್ವಲ್ಪ ಜಾಗೃತರಾಗಿ ಮಾಡ್ಕೊಳ್ಬೇಕು, ಹಿಂದೆ ಯೋಚನೆ ಮಾಡಿ. ಆರೋಗ್ಯದ ಬಗ್ಗೆ ಕೂಡ ಜಾಗೃತಿ ವಹಿಸುವುದು ತುಂಬ ಸೂಕ್ತ ಕುಂಭರಾಶಿಯವರಿಗೆ. ಮೀನರಾಶಿಯವರಿಗೆ ನೋಡೋದು ಇಂದು ಹಳೆಯ ನಿರ್ಧಾರಗಳ ಬಗ್ಗೆ ನೀವು ಸ್ವಲ್ಪ ಚಿಂತಿತರಾಗಬಹುದು ಅಂತ. ಮೀನರಾಶಿಯವರಿಗೆ ಏನಾಗ್ತಾ ಇದೆ, ಯಾವತ್ತೋ ಮಾಡಿರುವಂತಹ ಕೆಲಸ ಕಾರ್ಯಗಳಿಂದಾಗಿರುವಂತಹ ಅನಾನುಕೂಲಗಳ ಬಗ್ಗೆ ಇವತ್ತು ಕೆಲವೊಂದು ಚಿಂತನೆಗಳನ್ನು ಮಾಡ್ತೀರಾ. ವೃತ್ತಿಪರ ಯಶಸ್ಸಿನ ಜೊತೆಗೆ ಸಂತೋಷದ ವಾತಾವರಣ ಇರುತ್ತೆ. ಒಂದು ಕಡೆ ಚಿಂತೆ ಇರುತ್ತೆ, ಆದರೆ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಮನೆಯಲ್ಲಿ ಅಥವಾ ಕೆಲಸ ಕಾರ್ಯದಲ್ಲಿ ವೃತ್ತಿಪರ ಅಂತ ಹೇಳ್ತಿದ್ದೀವಿ, ನೀವು ಮಾಡುವಂಥ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣ್ತಾ ಇದ್ದಾರೆ, ಚೆನ್ನಾಗಿದೆ. ಇನ್ನು ವಾತಾವರಣ ಕೂಡ ಇರುತ್ತೆ. ಮತ್ತು ಸ್ನೇಹಿತರಿಂದ ಆರ್ಥಿಕ ನೆರವು ಸಿಗುವಂಥದ್ದು. ಮೀನರಾಶಿಯವ್ರಿಗೆ ಯಾರೆಲ್ಲ ನಿಮ್ಮ ಸ್ನೇಹಿತರಿಂದನೂ ಕೂಡ ಹಣಕಾಸಿನ ವಿಚಾರದಲ್ಲಿ ಏನು ಕಷ್ಟದಲ್ಲಿ ಇದ್ದೀರಾ ಅಂತ ಹೇಳಿ ನಿಮ್ಗೆ ಯಾರಾದರೂ ಸಹಾಯ ಮಾಡುವಂಥದ್ದು ಕೂಡ ಇವತ್ತು ನಿಮಗೆ ಇರುವಂಥದ್ದು ಮೀನರಾಶಿಯವರಿಗೆ.